ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಹಾಗೂ ಬಸ್ತವಾಡ ಏರಿಯಾದಲ್ಲಿ ಬರುವ ಆಸ್ತಿ ಹದ್ದುಬಸ್ತಿನ ವಿಚಾರವಾಗಿ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಮಾಡುವಾಗ ಬೋವಿ ಒಡ್ಡರ ಸಮಾಜದ ಹಿರಿಯರು ಸರ್ವೆ ಆಫೀಸರ್ ಅನ್ನ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಹೇಗೆ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಎಎಸ್ಐ ಶಿಂಗೆ ಅವರು ಸರ್ವೆ ಮಾಡಲು ಕರೆದುಕೊಂಡು ಬಂದಿರುವ ಕುಟುಂಬದವರಿಗೆ ಈ ಬೋವಿ ಒಡ್ಡರ ಸಮಾಜದ ಹಿರಿಯರ ಮೇಲೆ ಕಂಪ್ಲೇಂಟ್ ಕೊಡಿ, ಸಾಯುವವರೆಗೆ ಈ ಮಕ್ಕಳನ್ನ ಜೈಲಿಗೆ ಹಾಕ್ತೀನಿ ಅಂತ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ. ಎಎಸ್ಐ ಶಿಂಗೆ ಅವರೇ ಎಲ್ಲಿಗೆ ಬಂತು? 1947 ಸ್ವತಂತ್ರ ಮಾನ್ಯ ಹಾರುಗೆರೆ ಪಿಎಸ್ಐ ಅವರೇ ಈ ಪ್ರಚೋದನಕಾರಿ ಹೇಳಿಕೆ ಬಗ್ಗೆ ಮಾನ್ಯ ಡಿವೈಎಸ್ಪಿ ಅವರು ಹಾಗೂ ಬೆಳಗಾವಿ ಎಸ್ಪಿ ಅವರು ಈ ಹೇಳಿಕೆ ಬಗ್ಗೆ ಎಎಸ್ಐ ಶಿಂಗೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರಮೋದ ನಿಪ್ಪನಾಳ ಅವರು ಮಾನ್ಯ ಎಸ್ಪಿ ಹಾಗೂ ಡಿವೈಎಸ್ಪಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ನಿಂಗಪ್ಪ ಗುಡ್ಡೆನವರ, ಭಾರತಿ ಗುಡ್ಡೆನವರ, ಗಂಗಾಧರ ಬಿ ಗುಡ್ಡೆನವರ ಈ ಮೂವರ ಮೇಲೆ ಆಲ್ರೆಡಿ 2 ಅಟ್ರಾಸಿಟಿ ಕೇಸು ಇದ್ದು, ಈ ಗಂಗಾಧರ ಗುಡ್ಡೆನವರ ವ್ಯಕ್ತಿಯು ಭಾರತೀಯ ಉನ್ನತ ಸೇವೆಯಾದ ಭಾರತೀಯ ಸೈನ್ಯದಲ್ಲಿ ಇದ್ದು ಸೈನ್ಯದಿಂದ ಮರಳಿ ಬಂದು ರೌಡಿಗಳನ್ನ ಕರೆಸಿ ಈ ಆಸ್ತಿ ಹದ್ದುಬಸ್ತಿನ ವಿಚಾರ ಕೋರ್ಟ್ನಲ್ಲಿ ಇದ್ರು. ಈ ದಲಿತ ಹಿಂದೂ ಬೋವಿ ಒಡ್ಡರ ಸಮಾಜದ ಕುಟುಂಬದ ಮೇಲೆ ಇವರ ದಬ್ಬಾಳಿಕೆ ಇನ್ನೂ ಕೂಡ ನಿಂತಿಲ್ಲ. ಎಎಸ್ಐ ಶಿಂಗೆ ಪೊಲೀಸ್ 2 ಹಾಗೂ ಸರ್ವೆ ಆಫೀಸರ್ ಆದಂತಹ ಬಿಸಿ ಸುರೇಶ್ ಅವರು ಈ ದಲಿತ ಬೋವಿ ಒಡ್ಡರ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ತಿಳಿ ಹೇಳಿದೆ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರೆ. ಸರ್ವೆ ಆಫೀಸರ್ ಬಿಸಿ ಸುರೇಶ್ ವಿರುದ್ಧ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಸು ನಿಪ್ಪನಾಳ್ ಅವರು ಹೇಳಿದ್ದಾರೆ. ಮಂಜುನಾಥ್ ಮಾಂಗ, ರಾಯಬಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.